Hello everyone, welcome to my YouTube channel. ಫ್ಯಾಮಿಲಿಯಲ್ಲಿ ಒಂದು ಪುಟ್ಟ ಫಂಕ್ಷನ್ ಇತ್ತು, ಸೊ ರೆಡಿ ಆಗಬೇಕಿತ್ತು. ಹಾಗೆ ನಿಮಗೂ ಮೇಕಪ್ ಟ್ಯುಟೋರಿಯಲ್ಸ್ ಹೇಳ್ದಂಗೆ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾ ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೂ ಹೇಳಿಕೊಟ್ಟು ನಾನು ರೆಡಿ ಆಗ್ತೀನಿ. ನಾನು ಫಸ್ಟ್ ಹೇರ್ ಎಲ್ಲ ನೀಟಾಗಿ ಸಿಕ್ಕಿಸ್ಕೊಂಡ್ಬಿಡ್ತೀನಿ. ಮೇಕಪ್ ಆದಮೇಲೆ ನಾವು ಹೇರ್ ಸ್ಟೈಲ್ ಮಾಡ್ಕೊಳ್ತೀವಿ. ಅದಾದಮೇಲೆ ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸ್ಯಾರಿ ಡ್ರೇಪ್ ಮಾಡಿಕೊಂಡು ಆಮೇಲೆ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ತುಂಬ ಹೆವಿ ಅನಿಸ್ಬಿಡುತ್ತೆ. ಸೊ ನಾನು ಫಸ್ಟು ಒಂದು ಕ್ಲಿಪ್ ಹಾಕ್ಕೊಂಡು ಹೇರ್ ಎಲ್ಲ ಬ್ಯಾಕ್ ಹಿಂದೆ ಕಡೆ ಹಾಕೋತೀನಿ. ಎಸ್, ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ನಾನು ಫಸ್ಟು ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಅದನ್ನೇ ನೆಕ್ಕಿಗೂ ಕೂಡ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಕಿಗೂ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಎಸ್, ಸೊ ನೆಕ್ಸ್ಟ್ ನಾನು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಪ್ರಾಡಕ್ಟ್ಸ್ ಎಲ್ಲ ಯಾವ್ದು ಬೇಕು ತಿಳ್ಕೊಬೇಕಾದ್ರೆ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ಮಾಡ್ತೀನಿ. ಬಿಕಾಸ್ ಇವಾಗ ಟೈಮ್ ಇಲ್ಲ ನನಗೆ. ಸೊ ಫಂಕ್ಷನ್ಗೆ ಹೋಗೋದಿದೆ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸ್ವಲ್ಪ ಪೋರ್ಸ್ ಎಲ್ಲ ಕ್ಲೋಸ್ ಆಗೋದಕ್ಕೆ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಫೌಂಡೇಶನ್ ಏನು ಯೂಸ್ ಮಾಡ್ತೀರಾ, ಜಸ್ಟ್ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಏನೇನು ಮೇಕಪ್ ಪ್ರಾಡಕ್ಟ್ಸ್ ಇರ್ತೀನಿ ಎಲ್ಲ ಈ ಬಾಕ್ಸಲ್ಲೇ ಇರುತ್ತೆ. ಎಲ್ಲಿ ಹೋಗ್ಬೇಕಂತೂ ಕ್ಯಾರಿ ಮಾಡೋದು ಅದಂತೂ ಇದ್ದೇ ಇರುತ್ತೆ. ಸೊ ಎಲ್ಲ ಪ್ರಾಡಕ್ಟ್ಸು ನಾನು ಇದರಲ್ಲೇ, ಬ್ರಷ್ ಅಂತೂ ಸಿಗ್ತಲ್ಲ ನನ್ನ ಕೈಯಲ್ಲಿ. ಸೊ ಕನ್ಸೀಲರ್ನ ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೋ ನಾನು ಎಲ್ಲ ಕೈಯಲ್ಲೇ ಹಾಕ್ತೀನಿ. So under circle, ಜಸ್ಟ್ ಲಾಸ್ಟಲ್ಲಿ ಏನು ಪ್ರಾಡಕ್ಟ್ ತೊಗೊಂಡಿಲ್ಲ, ಕಣ್ಣು ಮೇಲೆ ಜಸ್ಟ್ ಒನ್ ವೈಟ್ ಅಷ್ಟೇ. ಸೊ ಈಗ ಎಲ್ಲೆಲ್ಲಿ ಕನ್ಸೀಲರ್ ಯೂಸ್ ಮಾಡಿದ್ದೀನೋ ಅದೆಲ್ಲ ನಾನು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಕಿಗೂ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹುಡಾ ಬ್ಯೂಟಿಯಿಂದ ನಾನು ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಯಾರಿ ಕಲರ್ ಬಂದ್ಬಿಟ್ಟು ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್ ಇರೋದು, ಹಳದಿ ಇರೋದ್ರಿಂದ ಅದನ್ನು ಚೂಸ್ ಮಾಡಿದ್ದೀನಿ. ಸೊ ನಾನು
ಯಾವ ಕಲರ್ ಐ ಶ್ಯಾಡೋ ಹಾಕೋತಿದ್ದೀನಿ ಅಂತಂದರೆ ಇದು. ಸೊ ಇದನ್ನು ಒಂಚೂರು ಹೀಗೆ ಜಸ್ಟ್ ಹೀಗೆ ಅಪ್ಲೈ ಮಾಡ್ಕೋತೀನಿ. ನಾನು ತುಂಬ ಜಾಸ್ತಿ ತೊಗೊಂಡಿಲ್ಲ, ಲೈಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಸ್, ಅದಕ್ಕಿಂತ ಒಂಚೂರು ಡಾರ್ಕ್ ಶೇಡ್ ಜಸ್ಟ್ ಎಂಡಲ್ಲಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ, ಅದು ಸ್ಮೋಕಿ ಎಫೆಕ್ಟ್ ಕೊಡುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಎಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಕ್ಯಾಮ್ರಾ ಯಾಕೆ ನೋಡ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ನಾನು ಮಿರರ್ ಅಲ್ಲಿ ನೋಡ್ಕೊಂಡು ಮೇಕಪ್ ಮಾಡ್ಕೊತಾ ಇದ್ದೀನಿ. ಓಕೆ, ಎಸ್, ನೆಕ್ಸ್ಟ್ ನಾನು ಲೈನರ್ ಹಾಕೋತಾ ಇದ್ದೀನಿ. Yes, done. ಸೊ ಫೈನಲಿ ಬಂದು ಲಿಪ್ಸ್ಟಿಕ್. ಇದು ಬಂದು ಝುಡಿಯೋನಲ್ಲಿ ನಾನು ತೊಗೊಂಡಿದ್ದು. ಇದು ನನ್ನ ಫೇವ್ರೆಟ್ ಶೇಡ್ ಆ್ಯಕ್ಚುಲಿ. ಎಲ್ಲ ಕಲರ್ ಡ್ರೆಸ್ಗಳಿಗೂ ಸೂಟ್ ಆಗುತ್ತೆ. ಸೊ ಈಗ ಮುಗೀತು. ನೆಕ್ಸ್ಟ್ ಇನ್ನು ಒನ್ ಬ್ಯಾಕ್ ಇದೆ, ಜಸ್ಟ್ ಮೇಕಪ್ ಸ್ಪ್ರೇ ಇತ್ತು ಜಸ್ಟ್ ಸೊ ಸ್ಪ್ರೇ ಆದ ತಕ್ಷಣ ಈ ಥರ ಗಾಳಿ ಬೀಸ್ಕೋಬೇಕು, ಇಲ್ಲಾಂದರೆ ಅದು ಒಂಥರ ಅಲ್ಲೇ ಕೂತಂಗೆ ಆಗ್ಬಿಡುತ್ತೆ. ಸೊ ಇದು ನನ್ನ ಫೈನಲ್ ಲುಕ್ ಆಗಿದೆ. ಬೇಕಂದರೆ ಕಾಜಲ್ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಸೊ ಫೈನಲಿ ಒಂದು ಬಿಂದಿ ಇಟ್ಟರೆ ಮುಗಿತು. ಸೊ ನಾನು ಸ್ಟೋನ್ ಬಿಂದಿ ಯೂಸ್ ಮಾಡ್ತಾ ಇದ್ದೀನಿ. ಇದೇನು ಕಾಣಿಸ್ತಾ ಇಲ್ಲ, ಬಟ್ ಓಕೆ. ಎಸ್, ಇದು ನನ್ನ ಔಟ್ಫಿಟ್ ಆಗಿದೆ. ಹೇಗಿದೆ? ಚೆನ್ನಾಗಿದೆಯಾ? ಸ್ಟೈಲ್ ನಾನು ಜಸ್ಟ್ ಒಂದು ಪೋನಿ ಹಾಕ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಫ್ರೀ ಹೇರ್ ಬಿಟ್ಟರೆ ಇವಾಗ ತುಂಬಾ ಸೆಕೆ ಇರೋದ್ರಿಂದ ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಫ್ರಂಟ್ ಮಾತ್ರ ಈ ಥರ ಫ್ರಂಟ್ ಕಟ್ ಮಾಡಿರೋದನ್ನು ಬಿಟ್ಟು ಈ ಥರ ಡಿಸೈನ್ ಇರೋದು ರಿಬ್ಬನ್ ಹಾಕ್ಕೊಳ್ತಾ ಇದ್ದೀನಿ. ಎಸ್, ನೆಕ್ಸ್ಟು ಇಯರಿಂಗ್ಸ್ ಹಾಕ್ಕೊಬರ್ತೀನಿ. ಬಿಂದಿ ಸೂಟ್ ಆಗ್ತಿರ್ಲಿಲ್ಲ ಅಂತ ಈ ಸ್ಟಿಕ್ಕರ್ ಹಾಕ್ಕೊಂಡೆ. Then this is the watch. Yeah.
ಓಕೆ, ಐ ಆಮ್ ರೆಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು.